ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನೆಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ತುಂಬ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ನೋಡ್ಬೋದು, ಸ್ಟೂಡೆಂಟ್ಸ್ಗಳಿಗೆ ಅವರ ಸ್ಕೋರು, ಅವರ ಮೆಮೊರಿ, ಅವ್ರದ್ದು ಫೋಕಸ್ಸು, ಕಾನ್ಸಂಟ್ರೇಷನ್ನು, ಹೀಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಅಟೆಂಡ್ ಮಾಡ್ತಾ ಇರುವಂಥವ್ರು, ಗವರ್ನಮೆಂಟ್ ಜಾಬಿಗೋಸ್ಕರ ಎಕ್ಸಾಮ್ ಬರೀತಾ ಇರುವಂಥವ್ರಿಗೆ ಸಾಕಷ್ಟು ಜನ ನಮಗೆ ಸಮ್ ಏಂಜಲ್ ನಂಬರ್ಸನ್ನು ಕೊಡಿ ಅಂತ ಹೇಳಿ ತುಂಬ ಜನ ಕೇಳಿದ್ದಾರೆ. ಆ್ಯಕ್ಚುಲಿ ನಾವು ಎವ್ರಿ ಇಯರ್ ಸ್ಟೂಡೆಂಟ್ಸಿಗೆ ಅಂತಲೇ ತುಂಬ ವೀಡಿಯೋಸ್ಗಳನ್ನು ಮಾಡ್ತೀವಿ. ಪ್ರತಿ ಎಕ್ಸಾಮ್ ಟೈಮಲ್ಲೂ ಕೂಡ ಸ್ಟೂಡೆಂಟ್ಸ್ಗಳಿಗೆ ಅಂತಲೇ ನಾನು ವೀಡಿಯೋಸನ್ನು ಮಾಡಿರ್ತೀನಿ. ಬಟ್ ಹೊಸ ಸಬ್ಸ್ಕ್ರೈಬರ್ಸು, ಹೊಸ ವ್ಯೂವರ್ಸ್ಗಳು ಸರ್ಚ್ ಮಾಡ್ತಾ ಇಲ್ಲ ಅಲ್ಲಿ. ಇಲ್ಲ ನೀವು ಮತ್ತೊಂದು ವಿಡಿಯೋ ಕೊಡಿ, ಅದು ನಮಗೆ ಸಿಗ್ತಾ ಇಲ್ಲ, ಈ ಥರ ಎಲ್ಲ ಕೇಳಿರೋದ್ರಿಂದ ಮತ್ತೊಮ್ಮೆ ನಾನು ಈ ಒಂದು ಎಕ್ಸಾಮ್ಸ್ಗೆ ಇರುವಂಥ ಏಂಜಲ್ ನಂಬರ್ಗಳನ್ನು ತೊಗೊಂಡು ಬಂದಿದ್ದೀನಿ. ನೋಡಿ, ಇಲ್ಲಿ ಒಂದು ತಿಳ್ಕೊಳ್ಬೇಕಾಗಿರೋದು, ಈ ಏಂಜಲ್ ನಂಬರ್ ಏನಿದೆ ಅಲ್ವಾ, ಒಂದು 10th ಸ್ಟ್ಯಾಂಡರ್ಡ್ ಮಕ್ಕಳು ಬರಿಬೋದು. ಹಾಗನ್ಬಿಟ್ಟು 8th 9th ಬರಿಬಾರ್ದ ಆ ಥರ ಎಲ್ಲ ಏನು ತಿಳ್ಕೊಳಕ್ ಹೋಗ್ಬೇಡಿ. ಯಾವ ಸ್ಟೂಡೆಂಟ್ಸ್ ಆದ್ರೂ ಓಕೆ, ಅಲ್ಲಿಂದ ಹಿಡಿದು ನೀವು PhD ಮಾಡಿ ಥೀಸಿಸ್ ಬರೆಯೋ ಅಂತ ವ್ಯಕ್ತಿಗಳವರೆಗೂ ನಾನು ಕೊಡೋ ಅಂತ ಈ ಏಂಜಲ್ ನಂಬರ್ಗಳನ್ನು ಉಪಯೋಗ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೂ ಕೂಡ ಇದನ್ನ ಉಪಯೋಗ ಮಾಡ್ಕೋಬಹುದು. ಎನಿ ಗವರ್ನಮೆಂಟ್ ನೀವು ಎಕ್ಸಾಮ್ಸ್ಗಳನ್ನು ಬರಿತಾ ಇದ್ದೀರಿ, ಅದಕ್ಕೂ ಕೂಡ ಈ ಒಂದು ಏಂಜಲ್ ನಂಬರ್ಗಳನ್ನು ಮಾಡ್ಕೋಬಹುದು. ಎಕ್ಸಾಂಪಲ್ ಅಂದರೆ IAS, IPS, ಈ ಥರದ್ದೆಲ್ಲ, IFS, CA ಎಕ್ಸಾಮ್ ತಗೊಳ್ಳೋವಂಥದ್ದು, ನೀಟ್ ಎಕ್ಸಾಮ್ ಬರೆಯುವಂಥವ್ರು, ಇನ್ನೊಂದು ವರ್ಷಕ್ಕೆ ಈಗ ಬಿಡಿ, ಈಗ ಬರಿತಾ ಇರೋ ಮಕ್ಕಳನ್ನ ಬಿಟ್ಬಿಟ್ಟು ನಾನು ನೆಕ್ಸ್ಟ್ ಪ್ರಿಪೇರ್ ಆಗುವಂಥವ್ರಿಗೆ ಹೇಳ್ತಾ ಇರೋದು. ಆಲ್ರೆಡಿ ಪೇರೆಂಟ್ಸ್ಗಳು ಕೇಳಿದ್ದಾರೆ, ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದ್ದಾರೆ, ಇವಾಗ್ಲಿಂದಾನೇ ನಾವು ಪ್ರಿಪೇರ್ ಆಗಬೇಕು, 1 ವರ್ಷ ಅಂತ ಲೆಕ್ಕ ತಗೊಳ್ತೀವಿ, ಆದ್ರೆ ಒಂದು 8 to 9 months ಅಲ್ಲೆಲ್ಲ ಬಂದ್ಬಿಡುತ್ತೆ. ಹಾಗಾಗಿ JEE ಎಕ್ಸಾಮ್ ಬರೆಯುವಂಥವ್ರು, ನೀಟ್ ಎಕ್ಸಾಮ್ ಬರೆಯುವಂಥವ್ರು, ಓವರ್ ಆಲ್ ಎನಿ ಎಕ್ಸಾಮ್ ಅಂತ ನೀವು ತಗೊಳ್ಬಹುದು. 10th ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಬೇಕು ಅನ್ಕೊಂಡಿರೋಂಥವ್ರು, ಅಲ್ಲಿಂದ ಸೆಕೆಂಡ್ PUC ನಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಬೇಕು ಅನ್ಕೊಂಡಿರೋಂಥವ್ರಿಗೆ ಪ್ರತಿಯೊಬ್ಬರಿಗೂ ನಾನು ಇವತ್ತು ತಗೊಂಡು ಬಂದಿರೋಂಥ ಈ ಒಂದು ಏಂಜಲ್ ನಂಬರ್ಗಳನ್ನ ನೀವು ತಗೊಳ್ಳಿ. ಏಂಜಲ್ ನಂಬರ್ಗಳನ್ನ ನೀವು ಬರಿಬೇಕಾದ್ರೆ ನೋಡಿ, 3 ಕಲರ್ ಪೆನ್ನಲ್ಲಿ ಮಾತ್ರ ನೀವು ಬರಿಬೇಕಾಗತ್ತೆ. ಅಂದ್ರೆ ರೆಡ್ ಇಂಕ್ ಅಲ್ಲಿ, ಇಲ್ಲ ಆರೆಂಜ್ ಇಂಕ್ ಅಲ್ಲಿ, ಇಲ್ಲ ಗ್ರೀನ್ ಇಂಕ್ ಅಲ್ಲಿ ನೀವು ಈ ಒಂದು ಏಂಜಲ್ ನಂಬರ್ಗಳನ್ನ ಬರಿಬೇಕಾಗತ್ತೆ. ಈ ಒಂದು 3 ಕಲರ್ ಅನ್ನ ಉಪಯೋಗ ಮಾಡ್ಕೊಳ್ಳಿ. ಈ 3 ಕಲರ್ ಅಂದು ವೈಬ್ರೇಷನ್ ತುಂಬಾ ಫ್ರೀಕ್ವೆನ್ಸಿ ಹೈ ಇರೋದ್ರಿಂದ ಇದೇ ಕಲರ್ ಅಲ್ಲಿ ನೀವು ಏಂಜಲ್ ನಂಬರ್ಗಳನ್ನ ಡ್ರಾ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಸ್ಟೆಪ್ ನೀವು ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ನಾನು ಕೊಡೋ ಅಂತ ಒಂದು ಏಂಜಲ್ ನಂಬರ್ಗಳು ಏನಿರುತ್ತೋ ಆ ಏಂಜಲ್ ನಂಬರ್ ಅನ್ನ ನೋಡಿ, ಇದು ಒಂದು ಪ್ಲೇನ್ ಗ್ಲಾಸ್. ಈ ಪ್ಲೇನ್ ಗ್ಲಾಸ್ ಅಲ್ಲಿ ನೀವು ಒಂದು ಪರ್ಮನೆಂಟ್ ಮಾರ್ಕರ್ಗಳು ಬರುತ್ತೆ. ಅದರಲ್ಲಿ ನಿಮಗೆ ಮೋಸ್ಟ್ಲಿ ಈ ಕಲರ್ದು ಏನಾದ್ರೂ ಸಿಕ್ಕರೆ ನಿಮಗೆ ನೀವು ಬರ್ಕೊಳ್ಳಿ. ಇಲ್ಲ ಅಂದ್ರೆ ಒಂದು ವೈಟ್ ಶೀಟ್ ಅಲ್ಲಿ ಗ್ರೀನ್ ಕಲರ್, ಇಲ್ಲ ಆರೆಂಜ್ ಕಲರ್, ಇಲ್ಲ ರೆಡ್ ಕಲರ್ ಅಲ್ಲಿ ನಾನು ಕೊಡೋ ಅಂತ ನಂಬರ್ ಅನ್ನ ಬರೆದು ಇದ್ರ ಮೇಲೆ ಈ ತರ ಸ್ಟಿಕ್ ಮಾಡ್ಬಿಟ್ಟು ಅದ್ರ ಮೇಲೆ ಒಂದು ಸೆಲೋ ಟೇಪ್ ನ ಏನಾದ್ರೂ ಇಟ್ಟು ಸ್ಟಿಕ್ ಮಾಡ್ಬಿಡಿ. ಅದರಲ್ಲಿ ಯಾವಾಗ್ಲೂ ನೀರನ್ನ ನೀವು ತುಂಬಿ ಇಡಬೇಕಾಗತ್ತೆ. ಮನೆಯಲ್ಲಿ ನೀವು ಇರ್ಬೇಕಾದ್ರೆ, ಅಂದ್ರೆ ಯಾವ ಸ್ಟೂಡೆಂಟ್ಗೋಸ್ಕರ ನೀವು ಮಾಡ್ತಾ ಇದ್ದೀರೋ ಅವರು ಮನೆಯಲ್ಲಿ ಇರ್ಬೇಕಾದ್ರೆ ಇದೇ ಗ್ಲಾಸಿನ ಕಪ್ಪಿಂದನೇ ನಾವು ನೀರನ್ನ ಕುಡಿಯುವಂಥದ್ದು. ಅಲ್ಲಿ ನಿಮಗೆ ನಾವು ಕೊಡೋ ಅಂತ ನಂಬರ್ಸ್ಗಳು ಎಲ್ಲದೂ ಆ ಒಂದು ಫ್ರೀಕ್ವೆನ್ಸಿ ವೈಬ್ರೇಷನ್ ನಿಮಗೆ ನೀರಿಗೆ ಹೋಗಿ, ನೀರಿಂದ ನಿಮಗೆ ನಾವು ಏನೇನೆಲ್ಲ ನಂಬರ್ಗಳನ್ನ ಕೊಟ್ಟಿರ್ತೀವೋ ಅದು. ಯಾಕೆ ಅಂದ್ರೆ ವಾಟರ್ ಆಸ್ ಎ ಮೆಮೊರಿ ಅನ್ನುವಂಥದ್ದು ಗೊತ್ತಿದೆ. ನೀರಿನಿಂದ ಸಾಕಷ್ಟು ಮಿರಾಕಲ್ಸ್ಗಳು ನಡೀತಾ ಇರುವಂಥದ್ದು, ಅಷ್ಟು ಪವರ್ಫುಲ್ ಆಗಿರುವಂಥದ್ದು ಕೂಡ ನಮ್ಮ ಚಾನಲ್ ಅಲ್ಲಿ ನಿಮಗೆ ಸರ್ಚ್ ಮಾಡಿದ್ರೆ ತುಂಬಾ ವಿಡಿಯೋಸ್ ಸಿಗುತ್ತೆ. ವಾಟರ್ ರಿಲೇಟೆಡ್, ವಾಟರ್ ಮ್ಯಾನಿಫೆಸ್ಟೇಷನ್ ಪ್ರತಿಯೊಂದು ನಿಮಗೆ ಸಿಗತ್ತೆ. ಸೊ ಹಾಗಾಗಿ ಹೇಳ್ತಾ ಇರುವಂಥದ್ದು, ಪ್ರತಿ ಸಾರಿ ನೀವು ನೀರು ಕುಡಿಬೇಕಾದ್ರೆ ಆ ಫ್ರೀಕ್ವೆನ್ಸಿ ಮತ್ತು ವೈಬ್ರೇಷನ್ ನಿಮ್ಗೆ ಬರುತ್ತೆ. ಅಷ್ಟೇ ಅಲ್ಲ, ನೋಡಿ ನಾನಿವಾಗ ವಾಟರ್ ಬಾಟಲ್ ಅನ್ನ ಇಟ್ಕೊಂಡಿದ್ದೀನಿ. ಇದು ಕೂಡ ಒಂದು ಪ್ಲೇನ್ ಗ್ಲಾಸ್ ಬಾಟಲ್ ಅಂತನಾದ್ರು ತಗೊಳ್ಳಿ, ಅಥವಾ ಎನಿಥಿಂಗ್ ನೀವು ನೀರು ಕುಡಿಯುವಂತ ಬಾಟಲ್. ಅದರಲ್ಲಿ ಏನು ಅಂದ್ರೆ
ಪರ್ಮನೆಂಟ್ ಮಾರ್ಕರಲ್ಲಾದ್ರೂ ನೀವು ನಾನು ಕೊಡೋವಂಥ ನಂಬರ್ಗಳನ್ನು ಬರ್ಕೋಬಹುದು, ಅಥವಾ ನೀವು ನಾನು ಹೇಳಿರುವಂಥ ಈ 3 ಕಲರಲ್ಲಿ ಪೇಪರಲ್ಲಿ ಬರೆದು ಅದನ್ನು ಸ್ಟಿಕ್ ಮಾಡಿ ಈ ನೀರನ್ನ ಬಾಟಲನ್ನು ನಿಮ್ಮ ಜೊತೆನಲ್ಲೇ ಇಟ್ಕೊಳ್ಳಿ. ಯಾರೆಲ್ಲ ಸ್ಟೂಡೆಂಟ್ಸ್ಗಳಿರ್ತಾರೋ, ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾ ಇರ್ತಾರೋ ಅಂಥವರಿಗೆ. ಸೊ ಇದು ನೀವು ಆಲ್ಮೋಸ್ಟ್ ಸ್ಕೂಲು ಕಾಲೇಜ್ಗೆ ಹೋಗ್ಬೇಕಾದ್ರೆ ಎಲ್ಲ ಈ ಬಾಟಲನ್ನು ಕ್ಯಾರಿ ಮಾಡಿ. ಬೈ ಚಾನ್ಸ್ ನೀವು ಮಾಡುವಂಥ ಸೀಕ್ರೆಟ್ಸ್ ಎಲ್ಲರಿಗೂ ಗೊತ್ತಾಗಬಾರ್ದು ಅಂದರೆ ಮನೆಯಲ್ಲಿ ಇಟ್ಕೊಂಡಾಗಾದ್ರೂ ನೀವು ಅದನ್ನ ಮಾಡ್ಕೊಳ್ಳಿ. ಓಕೆ, ಯಾಕಂದ್ರೆ ಸುಮಾರು ಜನ ಹೇಳ್ತಾರೆ, ಮತ್ತೆ ಅದರಲ್ಲೂ ಈ ವಿಲೈ ಅಂತ ಇರುತ್ತೆ ಅಲ್ವಾ, ಕಣ್ಣು ದೃಷ್ಟಿ, ಕೆಟ್ಟ ದೃಷ್ಟಿ, ನರ ದೃಷ್ಟಿ, ಓ ನೀವು ಈ ತರ ನೀರು ಕುಡಿತಾ ಇದ್ದೀರಾ ಅದಕ್ಕೆ ನಾ ಸ್ಕೋರ್ ಮಾಡ್ತಾ ಇರೋದು, ಇದು ಯಾವುದು ಬೇಡಪ್ಪ, ಕಿರಿಕಿರಿ ಅಂದ್ರೆ ನೀವು ಮನೆಯಲ್ಲೇನೆ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಮೆಥಡ್ ಅಲ್ಲಿ ನೀವು ಏನು ನನ್ನ ನಂಬರ್ಗಳನ್ನ ಕೊಡ್ತಾ ಇದ್ದೀನಿ ಅಲ್ವಾ, ಈ ನಂಬರ್ಗಳನ್ನ ನೀವು ಬರೆದು ಒಂದು ವೈಟ್ ಶೀಟ್ ಅಲ್ಲಿ ಕಲರ್ ಮಾತ್ರ ಗ್ರೀನ್ ಕಲರ್, ರೆಡ್ ಕಲರ್ ಇಲ್ಲ ಆರೆಂಜ್ ಕಲರ್ ಯಾವ್ದಾದ್ರು ಒಂದು ಕಲರ್ ಅಲ್ಲಿ ನೀವು ಬರೆದು ರಾತ್ರಿ ಹೊತ್ತು ನೀವು ಮಲ್ಕೊಳ್ಳೋ ಅಂತ ಪಿಲ್ಲೋ ಕೆಳಗಡೆಗಿದ್ದನ್ನ ಇಟ್ಕೊಂಡು ಮಲಗಬೇಕಾಗತ್ತೆ. ಇನ್ನೊಂದೇನು ಅಂತ ಹೇಳಿದ್ರೆ, ಯಾರೆಲ್ಲ ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇದ್ದೀರೋ ಮೊಬೈಲ್ ವಾಲ್ ಪೇಪರ್ ಅಲ್ಲೂ ಕೂಡ ನಿಮ್ಮ ಈ ಒಂದು ನಂಬರ್ಗಳನ್ನ ಬರೆದು ಇಟ್ಕೊಳ್ಳಿ. ಸ್ಕ್ರೀನ್ ಸೇವರ್ಗೆ ಕೂಡ ಇಟ್ಕೊಳ್ಬಹುದು. ಹಾಗೆ ಸ್ಟಡಿ ಟೇಬಲ್ ಇರುತ್ತೆ ಅಲ್ವಾ, ಸ್ಟಡಿ ಟೇಬಲ್ ಅಲ್ಲೂ ಕೂಡ ಈ ನಂಬರ್ ಅನ್ನ ಬರೆದು ಸ್ಟಿಕ್ ಮಾಡಿ. ಹಾಗೇನೆ ಇನ್ನ ನೀವು ಬೈಕು, ಯಾಕಂದ್ರೆ ಇದು ನಾನು ಓವರ್ ಆಲ್ ಎಲ್ಲ ಡಿಗ್ರಿ, ಮಾಸ್ಟರ್ ಡಿಗ್ರಿ, ಎನಿ ಕಾಂಪಿಟೇಟಿವ್ ಮತ್ತೆ ಗವರ್ನಮೆಂಟ್ ಜಾಬ್ ಎಲ್ಲರಿಗೂ ಹೇಳಿರೋದ್ರಿಂದ ನಿಮ್ಮ ಹತ್ರ ವೆಹಿಕಲ್ ಇದ್ರೆ ವೆಹಿಕಲ್ ಅಲ್ಲೂ ಕೂಡ ನೀವು ಈ ನಂಬರ್ಗಳನ್ನ ಇಟ್ಕೊಂಡು ಮಾಡ್ತಾ ಹೋಗಿ. ತುಂಬಾ ಈ ಏಂಜಲ್ ನಂಬರು ನಿಮ್ಮ ಒಂದು ಎಕ್ಸಾಮ್ ಸಕ್ಸಸ್ ಮಾಡಿ ಕೊಡುತ್ತೆ. ಹಾಗೆ ನೀವು ಓದ್ಬೇಕಾಗಿರುವಂಥದ್ದು ಕಾನ್ಸಂಟ್ರೇಷನ್ ಆಗುತ್ತೆ, ಫೋಕಸ್ಡ್ ಆಗಿರ್ತೀರಿ ನೀವು. ಹಾಗೆ ಒಂದು ನಿಮ್ಮ ಮೆಮೊರಿ ಪವರ್ ಚೆನ್ನಾಗಿರುತ್ತೆ, ನಿಮ್ಮ ಕ್ರಿಯೇಟಿವಿಟಿ ಸ್ಕಿಲ್ಗಳು ಕೂಡ ನಿಮಗೆ ಒಂದು ಎಂಟರ್ ಆಗುತ್ತೆ. ಇಷ್ಟೆಲ್ಲ ಹೇಳಿದ ಮೇಲೆ ನಂಬರ್ಗಳು ಯಾವುದು ಅಂತ ಹೇಳ್ತೀನಿ ಬನ್ನಿ. ರೇಖಿ ಯಾರೆಲ್ಲ ಕಲಿಬೇಕು ಅನ್ಕೊಂಡಿದ್ದೀರೋ, ರೇಖಿಯಲ್ಲಿ ಮಾಸ್ಟರ್ಶಿಪ್ ತಗೊಳ್ಬೇಕು ಅಂತಿದ್ದೀರಾ, ಗ್ರ್ಯಾಂಡ್ ಮಾಸ್ಟರ್ಶಿಪ್ ತಗೊಳ್ಬೇಕು ಅನ್ಕೊಂಡಿದ್ದೀರಾ, ನನ್ನ ಕಾಂಟ್ಯಾಕ್ಟ್ ಮಾಡಿ. ಮಾಸ್ಟರ್ ಇನ್ ಕ್ರಿಸ್ಟಲ್ ಥೆರಪಿ, ಕ್ರಿಸ್ಟಲ್ ಹೀಲಿಂಗ್, ಎವ್ರಿಥಿಂಗ್ ನಿಮಗೆ ಇಂಟ್ರೆಸ್ಟ್ ಇದೆಯಾ? ಹಾಗೆ ಏಂಜಲಿಕ್ ಥೆರಪಿ, ಮಾಸ್ಟರ್ಸ್ ಇನ್ ಏಂಜಲ್ ಥೆರಪಿ, ಹಾಗೆ ಹೀಲಿಂಗು, ಏಂಜಲ್ ನಂಬರ್ ಅಲ್ಲಿ ಸ್ಪೆಷಲಿಸ್ಟು, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ? ಕ್ಲಿನಿಕಲ್ ಹಿಪ್ನೋಥೆರಪಿ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ? ಪಾಸ್ಟ್ ಲೈಫ್ ಅನ್ನ ನೋಡ್ಕೊಳ್ಳಕ್ಕೆ ಇಂಟ್ರೆಸ್ಟ್ ಇದೆಯಾ? ಹಾಗೇನೆ ಸಾಲ್ಟ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಹರ್ಬ್ಸ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಅನಿಮಲ್ ಸ್ಪಿರಿಟ್ ಗೈಡ್ಸ್ ನಮಗೆ ಏನೇನೆಲ್ಲ ಕೊಡ್ತಾ ಇದೆ, ಯಂತ್ರ ಮೇಕಿಂಗ್, ತಾಲಿಸಮು, ಮೋಜೋ ಬ್ಯಾಗ್, ಏನೇನೆಲ್ಲ ಇದೆ. ತುಂಬಾ ಕೋರ್ಸಸ್ ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಲಾ ಆಫ್ ಅಟ್ರಾಕ್ಷನ್, ಮನಿ ರೇಖಿ, ಮ್ಯಾನಿಫೆಸ್ಟೇಷನ್ ಕ್ಲಾಸ್, ವುಲ್ಫ್ ಮ್ಯಾಜಿಕ್, ಬಿಗ್ ಅಂಡ್ ಸ್ಮಾಲ್. ವುಲ್ಫ್ ಇಂದ ಸಾಕಷ್ಟು ರೆಮಿಡೀಸ್ ಇದೆ. ವುಲ್ಫ್ ಅನ್ನೋಂಥ ಅನಿಮಲ್ ಏನಿದೆ ಅಲ್ವಾ, ಈ ಸ್ಪಿರಿಟ್, ಆ ಪವರ್ ನಮಗೆ ಏನೇನೆಲ್ಲ ಕೊಡುತ್ತೆ ಅಂತ ಹೇಳಿ ವುಲ್ಫ್ ಸ್ಪೆಷಲಿಸ್ಟ್ ಆಗಬೇಕಾ? ಯಾರೆಲ್ಲ ಕೋರ್ಸಸ್ ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದೀರಿ ನೋಡಿ. ಸಾಕಷ್ಟು ನಂಬರ್ಗಳಿದಾವೆ. ಈ ಸಾಕಷ್ಟು ನಂಬರ್ಗಳಲ್ಲಿ ನಾವು ತುಂಬಾ ಒಂದು ಪವರ್ಫುಲ್ ಅಪ್ಪ, ಯಾವ ನಂಬರ್ ಮರೆತ್ರು ಈ ನಂಬರ್ ಅನ್ನ ಮರಿಬೇಡಿ ಅಂತ ಹೇಳ್ತಾ ಇರುವಂತ ನಂಬರ್ ಯಾವುದು ಅಂತ ಹೇಳಿದ್ರೆ, ನೀವು 7000808192 ಈ ನಂಬರು ತುಂಬಾ ಪವರ್ಫುಲ್ ಆಗಿದೆ. ನಿಮಗೆ ಯಾವುದೇ ಒಂದು ಎಕ್ಸಾಮ್ ಫಿಯರ್ ಇರೋದಿಲ್ಲ, ಲೇಜಿನೆಸ್ ಇರಲ್ಲ, ಲೆಥಾರ್ಜಿಕ್ ಇರಲ್ಲ, ಫೋಕಸ್ಡ್ ಆಗಿರ್ತೀರಿ, ಕಾನ್ಸಂಟ್ರೇಟ್ ಮಾಡ್ತೀರಿ, ಓದ್ಲೇಬೇಕು, ನಾನು ಇದನ್ನ ವಿನ್ ಆಗ್ಲೇಬೇಕು ಅನ್ನುವಂತ ಮೈಂಡ್ ಸೆಟ್ ಇಟ್ಕೊಂಡು ನೀವು ಈ ಒಂದು ನಂಬರು ನಿಮ್ಮ ಫ್ರೀಕ್ವೆನ್ಸಿ ಬರುತ್ತೆ ನೋಡಿ. ಇಲ್ಲಿ ನಿಮ್ಗೆ ಈ ನಂಬರ್ ಅನ್ನ ಬರ್ಕೊಡ್ಬೇಕಾಗುತ್ತೆ. ಅಗೇನ್ ನಾನು ಹೇಳ್ತಾ ಇರುವಂತದ್ದು, ಇಲ್ಲಿ ಏನೋ ನಂಬರ್ ಬರ್ಕೊಂಡಿದೀವಿ, ಎಲ್ಲರೂ ನಮ್ಮನ್ನ ನೋಡ್ತಾರೆ ಅಂದ್ರೆ ಲೆಫ್ಟ್ ಸೈಡ್ ಆಫ್ ದ ಬಾಡಿ ಪಾರ್ಟ್ ಅಲ್ಲಿ ನೀವು
ಯಾರಿಗೂ ಕಾಣಿಸ್ದೇ ಇರೋ ಅಂತ ನಮ್ಮ ಬಟ್ಟೆ ಒಳಗಡೆಗೆ, ನಾವು ಕೈ ಕೆಳಗಡೆಗೆ, ಕಾಲಿನ ಮೇಲೆ ಎಲ್ಲ ನೀವು ಬರ್ಕೊಳ್ಬಹುದು. ಸೊ ನಿಮಗೆ ಬಿಟ್ಟಂತದ್ದು. ಸೊ ಇದಂತೂ ತುಂಬಾ ಪವರ್ಫುಲ್ ಆಗಿರುವಂತ ನಂಬರು. ಆ ನಂಬರ್ನ ನೀವು ಎಲ್ಲರೂ ಬರ್ಕೊಳ್ಳಿ ಅಂತಾನೆ ನಾನು ಹೇಳ್ತೀನಿ. ಹಾಗೆ ಇನ್ನೊಂದೇನು ಅಂದ್ರೆ ಸ್ಕಿಲ್ಸ್ ಅಂಡ್ ಕ್ರಿಯೇಟಿವಿಟಿ. ನೀವು ಓದಿರ್ತೀರಿ, ಎಷ್ಟೋ ಜನ ಓದಿರ್ತೀರಿ, ತುಂಬಾ ಜನ ಇಡೀ ಬುಕ್ ಅನ್ನೇ ಮುಗಿಸಿರ್ತಾರೆ. ಆದ್ರೆ ಆ ಒಂದು ಕ್ರಿಯೇಟಿವ್ ಆಗಿ ಎಕ್ಸಾಮ್ ಅಲ್ಲಿ ಆನ್ಸರ್, ಯಾವ ಕ್ವಶನ್ಗೆ ಯಾವ ತರ ಆನ್ಸರ್ ಬರಿಬೇಕು, ಫಾರ್ ಎಕ್ಸಾಂಪಲ್ 3 ಮಾರ್ಕ್ಸ್ ಇದ್ರೆ ಯಾವ ರೀತಿ ಬರಿಬೇಕು, 5 ಮಾರ್ಕ್ಸ್ ಇದ್ರೆ ಯಾವ ರೀತಿ ಬರಿಬೇಕು, 10 ಮಾರ್ಕ್ಸ್ ಇದ್ರೆ ಯಾವ ರೀತಿ ಬರಿಬೇಕು ಅಂತ ಯಾವ ರೀತಿ ಎಲಾಬ್ರೇಟ್ ಮಾಡಿ ಬರಿಬೇಕು ಅನ್ನುವಂಥದ್ದೆಲ್ಲ ಸ್ಟೂಡೆಂಟ್ಸ್ಗಳಿಗೆ ತುಂಬಾನೇ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಯಾಕೆಂದ್ರೆ ನಾಲೆಡ್ಜು, ಫುಲ್ ಬುಕ್ ಆಫ್ ನಾಲೆಡ್ಜ್ ನೀವು ಇಟ್ಕೊಂಡಿರ್ತೀರಿ, ಆದ್ರೆ ಇಡೀ ಬುಕ್ ಅನ್ನ ಒಂದು ಪ್ರಶ್ನೆಗೆ ನಾವು ಉತ್ತರ ಬರೆಯಕ್ಕಾಗಲ್ಲ ಅಲ್ವಾ. ಆ ರೀತಿ ಒಂದು ಕ್ರಿಯೇಟಿವ್ ಆಗಿ ನಿಮ್ಮ ಸ್ಕಿಲ್ ಅನ್ನ ನೀವು ಉಪಯೋಗ ಮಾಡಿಕೊಂಡು ನೀವು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ ಸಿಗ್ಬೇಕಾಗಿರುವಂತದ್ದು ಅಂದ್ರೆ 25 35 212 25 35 212 ಅನ್ನುವಂತ ಈ ಒಂದು ನಂಬರ್ ಅನ್ನ ನೀವು ಬರ್ಕೊಳ್ಳಿ. ಹಾಗೆ ಅದ್ರ ಜೊತೆಲಿ ಇನ್ನೊಂದು ಕೊಡ್ತೀನಿ, 2286730 ಇದು ಕೂಡ ತುಂಬಾನೇ ಒಂದು ನಿಮ್ಮ ಸ್ಕಿಲ್ಲು, ಕ್ರಿಯೇಟಿವಿಟಿನ ತುಂಬಾ ಚೆನ್ನಾಗಿ ನೀವು ಫೋಕಸ್ಡ್ ಆಗಿರ್ಲಿಕ್ಕೆ ಮಾಡಿಕೊಡೋ ಅಂತದ್ದು. ಹಾಗೆ ನಾನು ಎಲ್ಲ ಓದ್ತಾ ಇದ್ದೀನಿ, ಯಾಕೋ ಕನ್ಫ್ಯೂಷನ್ಸ್ಗೆ ಹೋಗ್ತಾ ಇದ್ದೀನಿ. ಕನ್ಫ್ಯೂಷನ್ಸ್ ಫುಲ್ ಓದ್ಬಿಟ್ಟಿದ್ದೀನಿ, ಎಲ್ಲ ಕಡೆ ಕನ್ಫ್ಯೂಷನ್ಸ್. ಅರೆ ಅದರಲ್ಲಿ ಏನೇ ಕ್ವಶನ್ಸ್ಗಳು ಬಂದ್ರು ನಾನು ಬುಕ್ಕೇ ಓದಿದ್ದೀನಿ ಅಲ್ವಾ, ಯಾವ ಕ್ವಶನ್ಸ್ ಬಂದ್ರು ಬರಿಬಹುದು. ಆದ್ರೆ ಕ್ಲಾರಿಟಿ ಇಲ್ಲ, ನನಗೆ ಮೆಂಟಲ್ ಕ್ಲಾರಿಟಿ ಇಲ್ಲ ಅನ್ನೋಂಥವ್ರಿಗೆ ತುಂಬಾ ವಂಡರ್ಫುಲ್ ಆಗಿ ವರ್ಕ್ ಆಗುವಂತ ಒಂದು ನಂಬರ್ನ ಕೊಡ್ತಾ ಇದ್ದೀನಿ, 10,000 ಹರ್ಡ್ಸ್. ಇದನ್ನ ನೀವು ಬರ್ಕೋಬೇಕು. ನೋಡಿ ಇಲ್ಲಿ ಏನು ಅಂತ ಹೇಳಿದ್ರೆ 10,000 ಅಂತ ಹಾಕಿ, ನಾವು HZ ಅಂತ ಹಾಕಿ 10,000 ಹರ್ಡ್ಸ್ ಅನ್ನುವಂತ ಈ ಒಂದು ನಂಬರ್ ಅನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ತುಂಬಾ ಒಂದು ಪವರ್ಫುಲ್ ಆಗಿರುವಂತ ನಂಬರು. ಇದ್ರ ಜೊತೆನಲ್ಲಿ ಇನ್ನೊಂದು ನಿಮಗೆ ನಂಬರ್ ಕೊಡ್ತಾ ಇದ್ದೀನಿ, 80 and 82 ಮೆಗಾ ಹರ್ಟ್ಸ್, MHZ ಅಂತ. 80 ಸ್ವಲ್ಪ ಸ್ಪೇಸು, 82 MHZ ಅಂತ ಹಾಕೊಳ್ಳಿ, ಮೆಗಾ ಹರ್ಟ್ಸ್ ಅಂತ ಹೇಳಿ. ಇದು ಕೂಡ ತುಂಬಾ ಪವರ್ಫುಲ್ ಆಗಿರುವಂತ ನಂಬರ್ನ ನಾನು ಕೊಡ್ತಾ ಇರುವಂತದ್ದು. ಹಾಗೆ ತುಂಬಾ ಸಿಂಪಲ್ ಅಪ್ಪ, ಅದ್ ನಾನು ಎಲ್ಲಿ ಬೇಕಾದ್ರೂ ಬರ್ಕೊಳ್ಬಹುದು. ಆದ್ರೆ ವಂಡರ್ಫುಲ್ ಆಗಿ ಕೆಲಸ ಮಾಡ್ಕೊಡುವಂಥದ್ದು 220 ನೋಡಿ. ನೀವು ನೀರು ಕುಡಿಬೇಕಾದ್ರೂ ಅಷ್ಟೇ 220 ಅನ್ಕೊಂಡು ಕುಡೀರಿ. ಓದ್ಬೇಕಾದ್ರೂ ಅಷ್ಟೇ 220 ಅಂತ ಹೇಳಿ ಓದ್ತಾ ಹೋಗಿ. ವಾಟರ್ ಬಾಟಲ್ ಇರ್ಬೋದು, ನೀವು ಮಲಕೋಬೇಕಾದ್ರೆ ಇರ್ಬೋದು, ತುಂಬಾ ಸಿಂಪಲ್ ಆಗಿ 220 ಅಂತ ಹೇಳಿ ಹೇಳ್ಕೊಳ್ತಾ ಹೋಗಿ. ಹಾಗೆ ಇನ್ನೂ ಒಂದು ನಂಬರ್ ಕೊಡ್ತಾ ಇದ್ದೀನಿ, 2211 377 ಇಷ್ಟೆಲ್ಲ ನಿಮಗೆ ಈ ಒಂದು ನಂಬರ್ಸ್ಗಳು ತುಂಬಾ ಮಿರಾಕ್ಯುಲಸ್ ಆಗಿ ವರ್ಕ್ ಆಗುತ್ತೆ. ಇನ್ನು ಸಕ್ಸಸ್ ಮಾಡ್ಕೊಳ್ಬೇಕು, ನಾನು ಓದ್ತಾ ಇದ್ದೀನಿ ಆದ್ರೆ ನನ್ನ ಎಕ್ಸಾಮು ಸಕ್ಸಸ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಯಾರು ಗೊತ್ತಾ ಇದನ್ನ ಹೇಳೋರು? IAS, IPS, IFS ಮಾಡುವಂಥವ್ರು, CA ಎಕ್ಸಾಮ್ಗಳನ್ನ ತಗೊಳ್ಳುವಂಥವ್ರು, ಗವರ್ನಮೆಂಟ್ ತುಂಬಾ ಎಕ್ಸಾಮ್ಸ್ ಗಳನ್ನ ತಗೊಳ್ತಿರ್ತೀರಿ, ಬ್ಯಾಂಕ್ ಎಕ್ಸಾಮ್ ತಗೊಳ್ತಾ ಇರ್ತೀರಿ. ಇವರೆಲ್ಲ ನಾವು ಎಕ್ಸಾಮ್ನ ಅಟೆಂಡ್ ಮಾಡ್ತಾನೆ ಇದೀವಿ, ಯಾಕೋ ಸಕ್ಸಸ್ ಆಗ್ತಾ ಇಲ್ಲ ಅಂತ ಅನ್ಕೊಂಡಿರೋರ್ಗೆ 2190 ಇದನ್ನ ಬರ್ಕೊಳ್ಳಿ, 2190 ಅನ್ನೋದನ್ನ. ಹಾಗೆ 212 ಸ್ಪೇಸ್ ಕೊಟ್ಟು 585 ಸ್ಪೇಸ್ ಕೊಟ್ಟು 212, ಇದು ಎರಡು ನಿಮ್ಮ ಎಕ್ಸಾಮ್ ಸಕ್ಸಸ್ಸಿಗೆ ಈ ನಂಬರ್ಗಳನ್ನ ಬರಿತಾ ಹೋಗಿ. ಹೀಗೆ ನಾನು ನಿಮಗೆ ಕೊಡ್ತಾ ಇರುವಂತದ್ದು ತುಂಬಾ ನಿಮಗೆ ಹೆಲ್ಪ್ ಆಗುವಂತ ನಂಬರ್ಗಳನ್ನ ಕೊಡ್ತಾ ಇದ್ದೀನಿ. ಸೊ ಇದ್ರ ಜೊತೆನಲ್ಲಿ ನಾನು ಹೇಳಿದೆ ಆವಾಗಲೇ, ಮೆಂಟಲ್ ಕ್ಲಾರಿಟಿಗೆ ಅಂತಾನೆ ನಾನು ಹೇಳಿದೆ 10,000 ಹರ್ಟ್ಸ್ ಅಂತ ಹೇಳಿ. ಅದ್ರ ಜೊತೆನಲ್ಲಿ ಮೆಂಟಲ್ ಕ್ಲಾರಿಟಿಗೆ ಇನ್ನೊಂದು ನಂಬರ್ ತಗೊಳ್ಳಿ, 12 ಹರ್ಟ್ಸ್. ಇದು ಎಲ್ಲ ನಂಬರ್ಗಳು ತುಂಬಾ ಫ್ರೀಕ್ವೆನ್ಸಿ ಆಗಿರುವಂತ ನಂಬರ್ಗಳು. ಈ ನಂಬರ್ಗಳನ್ನ ನೀವು ಯೂಸ್ ಮಾಡ್ಕೊಳ್ಳಿ. ಯಾರಿಗೆ ನೋಡಿ, ಒಂದು ತಿಳ್ಕೊಳ್ಳಿ, ಇವತ್ತಿಂದನೇ ನೀವು ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದೀರೋ
ಇವಾಗ ಆಲ್ರೆಡಿ 2 ತಿಂಗಳಾಗಿದೆ ಕಾಲೇಜು ಸ್ಕೂಲು ಎಲ್ಲ ಸ್ಟಾರ್ಟ್ ಆಗಿ. ಇವಾಗಿಂದನೇ ನೀವು ಇದನ್ನ ಟ್ರೈ ಮಾಡ್ತಾ ಹೋದ್ರೆ ನಿಮ್ಮ ಬರೋಂಥ ಒಂದು ಯೂನಿಟ್ ಟೆಸ್ಟ್ಗಳಲ್ಲಿರ್ಬೋದು, ಇಂಟರ್ನಲ್ಸ್ ಇರ್ಬೋದು, ಫಸ್ಟ್ ಟರ್ಮು, ಪ್ರೀ ಬೋರ್ಡು, ಫೈನಲ್ ಎಕ್ಸಾಮು, ನೀಟು, JEE, CA ಎಕ್ಸಾಮು, IPS, IAS, KAS, ಪೊಲೀಸ್ ಡಿಪಾರ್ಟ್ಮೆಂಟು, ಬ್ಯಾಂಕು, ಪ್ರತಿಯೊಂದಕ್ಕೂ ನಿಮಗೆ ಇವಾಗ್ಲಿಂದನೇ ಮಿನಿಮಮ್ ಅಂದ್ರೂ 6 ಮಂತ್ಸ್ 8 ಮಂತ್ಸ್ನ ನೀವು ಇದೇ ಫ್ರೀಕ್ವೆನ್ಸಿ ವೈಬ್ರೇಷನ್ ನೀವು ಮೇಂಟೈನ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಕಾನ್ಸಂಟ್ರೇಷನ್ನು, ಫೋಕಸ್ಸು, ಮೆಮೊರಿಯಿಂದ ಹಿಡಿದು ನಿಮ್ಮ ಸಕ್ಸಸ್ ತಂದ್ಕೊಡುವಂಥದ್ದು, ಸ್ಕಿಲ್ ಡೆವಲಪ್ ಆಗುವಂಥದ್ದು, ಕ್ರಿಯೇಟಿವಿಟಿ, ಮೆಂಟಲ್ ಕ್ಲಾರಿಟಿ, ಇಷ್ಟೆಲ್ಲದೂ ನಿಮಗೆ ಸಿಗುತ್ತೆ. ಸೊ ನಿಮ್ಮ ಸ್ಟೂಡೆಂಟ್ ಲೈಫನ್ನ ಗೋಲ್ಡನ್ ಲೈಫ್ ಅಂತ ಕರೀತಾರೆ. ಸೊ ಇಷ್ಟೆಲ್ಲ ನೀವು ನಂಬರ್ಸ್ಗಳನ್ನ ಇಟ್ಕೊಂಡು ಇನ್ನೂ ನೀವು ಏಂಜಲ್ ಲೈಫ್ ಅನ್ನ ಮಾಡ್ಕೊಳ್ಬಹುದು. ಅಷ್ಟು ಫ್ರೀಕ್ವೆನ್ಸಿ ಇರುವಂತ ನಂಬರ್ ಅನ್ನ ನಾನು ಕೊಟ್ಟಿದ್ದೀನಿ. ಪ್ರತಿಯೊಬ್ರು ತುಂಬಾ ಜನ ನೋಡಿ, ನೀವೇ ನಾನು ಹೇಳೋದೇನು ಬೇಕಿಲ್ಲ, ನೀವು ನಮ್ಮ ಕಾಮೆಂಟ್ ಸೆಕ್ಷನ್ಗೆ ಹೋಗಿ ನೋಡಿದ್ರೆ ತುಂಬಾ ಜನ ಸ್ಟೂಡೆಂಟ್ಸ್ಗೋಸ್ಕರ, ಎಕ್ಸಾಮ್ ಪಾಸ್ ಮಾಡ್ಕೊಳ್ಳೋಕ್ಕೋಸ್ಕರ, ಸ್ಕೋರ್ ಮಾಡ್ಕೊಳ್ಳೋದಕ್ಕೋಸ್ಕರ, ಕಾನ್ಸಂಟ್ರೇಷನ್ಗೋಸ್ಕರ ಅಂತ ತುಂಬಾ ಜನ ಕೇಳ್ತಾನೆ ಇದ್ದೀರಿ. ಹಾಗಾಗಿ ನಾನು ಮತ್ತೊಮ್ಮೆ ನ್ಯೂ ಸಬ್ಸ್ಕ್ರೈಬರ್ಸ್, ನ್ಯೂ ವ್ಯೂವರ್ಸ್ಗೋಸ್ಕರ ಮತ್ತೊಮ್ಮೆ ನನ್ನ ಸ್ಟೂಡೆಂಟ್ಸ್ಗೆ ಅಂತ ಈ ವಿಡಿಯೋನ ತಗೊಂಡು ಬಂದಿದ್ದೀನಿ. ಮತ್ತೆ ನಾನು ಮುಂದೆ ಸ್ವಿಚ್ ಕೋಡ್ಗಳನ್ನ, ಸ್ವಿಚ್ ವರ್ಡ್ಸ್ಗಳನ್ನ, ವೇದಿಕ್ ಸ್ವಿಚ್ ವರ್ಡ್ಸ್ಗಳನ್ನ ಸ್ಟೂಡೆಂಟ್ಸ್ಗೋಸ್ಕರನೇ ನಾನು ಮುಂದೆ ವಿಡಿಯೋನ ತಗೊಂಡು ಬರ್ತೀನಿ. ನಾ ಕೊಟ್ಟಂತ ಈ ಒಂದು ಇನ್ಫಾರ್ಮೇಶನ್ಸು ನಿಮಗೆ ಇಷ್ಟ ಆದಲ್ಲಿ ಒಂದು ಹೈಪ್ ಕೊಡೋದನ್ನ ಮರಿಬೇಡಿ. ಏಂಜಲ್ ನಂಬರ್ಸು ಅಂದ್ರೆ ಹ್ಯೂಜ್ ನಂಬರ್ಸ್, ಇನ್ನು ಸಾಕಷ್ಟು ನಂಬರ್ಸ್ಗಳಿದಾವೆ. ನೀವು ನಾನು ಕೊಟ್ಟಿರುವಂತ ಈ ನಂಬರ್ಗಳನ್ನ ಎಲ್ಲದೂ ಉಪಯೋಗ ಮಾಡಬೇಕು ಅಂತ ಇಲ್ಲ, ನಿಮಗೆ ಯಾವ ನಂಬರ್ ಬೇಕೋ ಅದನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗ್ಬರಲ್ಲ. ನಮಸ್ಕಾರ.